ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಲಿಖಿತಾಸ್ ಚಾನಲ್. ಖಾರ ಶಂಕರಪೋಳಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಫಸ್ಟಿಗೆ ಒಂದು ಬಟ್ಲು ಅಕ್ಕಿ ಹಿಟ್ಟು ತೊಗೋಬೇಕು, ಮತ್ತು ಅದೇ ಬಟ್ಲ ಮೆಜರ್ಮೆಂಟಲ್ಲಿ ಗೋಧಿ ಹಿಟ್ಟು. ಇವಾಗ ಚಿರೋಟಿ ರವೆ ತೊಗೋತಾ ಇದ್ದೀನಿ, ಮತ್ತು ಮೈದಾ ಹಿಟ್ಟು. ಗೋಧಿ ಹಿಟ್ಟು, ಮೈದಾ ಹಿಟ್ಟು, ಚಿರೋಟಿ ರವೆ, ಅಕ್ಕಿ ಹಿಟ್ಟು. ಈ ಖಾರಕ್ಕೆ ಮಸಾಲೆ ಬಂದುಬಿಟ್ಟು ಒಂದು ಹಿಡಿಯಷ್ಟು ಕರಿಬೇವಿನ ಸೊಪ್ಪು. ಕರಿಬೇವಿನ ಸೊಪ್ಪು ಎಷ್ಟು ಹಾಕ್ತೀವೋ ಅಷ್ಟು ರುಚಿ ಚೆನ್ನಾಗಿ ಬರುತ್ತೆ. ಮತ್ತು ಒಂದು 2 ಸ್ಪೂನಷ್ಟು ಪೆಪ್ಪರ್ ತೊಗೊಂಡಿದ್ದು, ಮೆಣಸು. ಒಂದು 2 ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಬಂದಿತ್ತು ಶಂಕರಪೋಳಿ, ಖಾರ ಶಂಕರಪೋಳಿ. ಇದು ಶೇಂಗಾ ಹಾಕ್ತಾಯಿದ್ದೀನಿ. ಮತ್ತು ಅಚ್ಕಾರದ ಪುಡಿ, ಒಣಮೆಣಸಿನ್ಕಾಯಿ ಇದ್ದರೆ ಹಾಕೋಬೋದು. ನಾನು ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ. ಇವಾಗ ಎಲ್ಲದನ್ನು ಸೇರಿಸಿ ರುಬ್ಬಬೇಕು. ಈ ಮಸಾಲಾನ, ಇದೇನು ರುಬ್ಬಿರ್ತಕ್ಕಂಥ ಮಿಶ್ರಣನ ಈ ಹಿಟ್ಟುಗಳಿಗೆ ಹಾಕಬೇಕು. ಇವಾಗ ಇದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ಕಾದಿರುವ ಎಣ್ಣೆನ ಹಾಕಬೇಕು, ಕಾಸಿರ್ತಕ್ಕಂಥದ್ದು. ಇವಾಗ ಉಪ್ಪು ಹಾಕ್ಬಿಟ್ಟು ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಅದನ್ನು ಕಲಿಸ್ಕೋಬೇಕು ಗಟ್ಟಿಯಾಗಿ. ಮಕ್ಕಳು ಸಂಜೆ ಟೈಮ್ ಏನಾದರೂ ಕೇಳ್ತಾನೆ ಇರ್ತಾರೆ. ಈ ಮನೇಲೇ ಈ ಥರ ಮಾಡಿ ಇಟ್ಕೊಂಡ್ರೆ ಒಂದು ಬಾಕ್ಸಿಗೆ ಹಾಕಿ ಚೆನ್ನಾಗಿರುತ್ತೆ. ಇದರ ಸ್ವೀಟ್ ಶಂಕರಪೋಳಿನೂ ಮಾಡ್ತಾರೆ. ನಮಗೆ ಸ್ವೀಟ್ ಶಂಕರಪೋಳಿ ಅಷ್ಟೊಂದು ಇಷ್ಟ ಆಗಲ್ಲ, ಖಾರದ್ದು ತುಂಬ ಇಷ್ಟ ಆಗುತ್ತೆ. ನಾನು ಈ ಥರ ಟ್ರೈ ಮಾಡಿದೆ, ಚೆನ್ನಾಗಿ ಬಂದಿತ್ತು, ಟೇಸ್ಟು ಚೆನ್ನಾಗಿತ್ತು, ಇಷ್ಟಪಟ್ಟು ತಿಂದರು. ಇವಾಗ ಇದನ್ನು ಚಪಾತಿ ಥರ ಉದ್ಕೊಂಡು ಅದನ್ನು ಕಟ್ ಮಾಡಬೇಕು. ಯಾವುದು ಡೈಮಂಡ್ ಶೇಪಲ್ಲಿ ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಇದನ್ನು ಒಂದು ಚಾಕುವಿಂದ ಕಟ್ ಮಾಡ್ಕೋಬೇಕು. ನಾನು ಹಿಟ್ಟು ಕಲಸಿದ್ದು ಸ್ವಲ್ಪ ಸಾಫ್ಟ್ ಆಯಿತು ಅನಿಸುತ್ತೆ, ಅದಕ್ಕೆ ಅಷ್ಟೊಂದು ಸ್ಟಿಫಾಗಿರಲಿಲ್ಲ. ಮತ್ತು ಅದು ಈ ಥರ ಕಟ್ ಮಾಡಬೇಕಾದ್ರೆ ಆ ಕಡೆ ಈ ಕಡೆ ಹೋಗ್ತಾಯಿತ್ತು. ಇನ್ನೂ ಗಟ್ಟಿಯಾಗಿ ಕಲಿಸ್ಕೋಬೇಕು. ಮತ್ತು ಬೇಗನೆ ಆಗುತ್ತೆ, ಫ್ರೈ ಎಲ್ಲ ಬೇಗ ಆಗುತ್ತೆ, ಬೇಗ ಮಾಡಿಬಿಡ್ಬೋದು. ನೋಡಿ, ಈ ಥರ ಶೇಪಲ್ಲಿ ಕಟ್ ಮಾಡಿದ್ದೆ. ಒಂದೊಂದನೇ ಎಣ್ಣೆಗೆ ಹಾಕ್ಬಿಟ್ಟು ಇವಾಗ ಫ್ರೈ ಮಾಡಬೇಕು. ಮಕ್ಕಳು ಲಂಚ್ ಬಾಕ್ಸ್, ಈ ಶಾರ್ಟ್ ಬ್ರೇಕಿಗೆಲ್ಲ ಏನಾದರೂ ಬೇಕೇ ಬೇಕಲ್ವಾ. ಈ ಥರ ತಿಂಡಿಗಳು ಮಾಡಿ ಇಟ್ಕೊಂಡ್ರೆ ಶಾರ್ಟ್ ಬ್ರೇಕಿಗೆ ಕಳಿಸ್ಬೋದು. ಒಂದು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೋಬೇಕು. ಹೈ ಫ್ಲೇಮಲ್ಲಿ ಮಾಡೋಕ್ಕೋದ್ರೆ ಬೇಗ ಬಣ್ಣ ಬದಲಾಗ್ಬಿಡುತ್ತೆ ಅದರದ್ದು. ಇದೇ ಥರ ಒಂದು 2-3 ಬ್ಯಾಚ್ ಮಾಡಿದೆ ನಾನು. ಎಲ್ಲ ಚೆನ್ನಾಗಿ ಬಂದಿತ್ತು ಟೇಸ್ಟೆಲ್ಲ. ಕೆಲವರು ಬರೀ ಗೋಧಿ ಹಿಟ್ಟಲ್ಲೇ ಮಾಡ್ತಾರೆ ಅನಿಸುತ್ತೆ. ನಾನು ಎಲ್ಲ ಹಿಟ್ಟನ್ನು ಒಂದೊಂದು ಬಟ್ಲಷ್ಟು ತೊಗೊಂಡಿದ್ದೆ. ನೋಡಿ, ಈ ಥರ ಕ್ರಿಸ್ಪಿಯಾಗಿ ಬಂದಿದೆ. ನೋಡಿ, ಕೈಯಲ್ಲಿ ಈ ಥರ ಮುರಿದ್ರೆ ಈ ಥರ ಆಗುತ್ತೆ. ಚೆನ್ನಾಗಿ ಬಂದಿತ್ತು ಟೇಸ್ಟು. ಮತ್ತೆ ಇನ್ನೊಂದು ಬ್ಯಾಚ್ ಮಾಡ್ತಾಯಿದ್ದೀನಿ.